ಕ್ಯಾಮ್ರಾದ ಮುಂದೆ ನಾರಾಯಣ ಸ್ವಾಮಿ ಅವರು ಪರಿಷತ್ ನಾಯಕರು ಸಂಘ ಹಾಕಿದ್ದಾರೆ. ಡಿಸಿ ಮತ್ತು SP, DC ಮತ್ತು ಜಿಲ್ಲಾ ಇನ್ಚಾರ್ಜ್ ಮಂತ್ರಿ ಹೆಡ್ ಕ್ವಾರ್ಟರ್ ಯಾದಗಿರಿಯಲ್ಲಿ ಆ ಕಡೆಗೆ ರಾಷ್ಟ್ರೀಯ ಹೆದ್ದಾರಿ 7 ತಾಸು ಬಂದಾಗ್ಯದ. ಒಂದು ಸ್ವಲ್ಪ ಕಡೆ ಬಂದಿಲ್ಲ. ಅಟ್ಲೀಸ್ಟ್ ಒಂದು ಏನಾದ್ರು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ ಏನಾದ್ರು ಹೇಳ್ಬೇಕಾಗಿ ಜಿಲ್ಲಾ ಇನ್ಚಾರ್ಜ್ ಈಗ ಇರಲಿ, ಇದನ್ನು ನಾವು ಯಾವ ಮಟ್ಟದಲ್ಲಿ ಹೋರಾಟ ಮಾಡಬೇಕೋ ನಾವು ಮಾಡ್ತೇವೆ. ಈಗ ನಾವೆಲ್ಲ ಬಂದಿರೋರು ನೋಡಿ, ಪರಣ್ಣ ಇವರು XMLA ಅವರು, ಗಂಗಾವತಿ, ಬಸವರಾಜ ಇವರು ನಿಮ್ಮ ಜೊತೆಗೆ ಇರುವಂಥವರು, ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಮ್ಮ ಬಸವರಾಜ್ ಅವರು MP ನಿಂತಿದ್ದವರು, ಈಗ ಅನೇಕ ಮುಖಂಡರುಗಳು ಕೂಡ ಬಂದಿದ್ದಾರೆ. ನಾವೆಲ್ಲನೂ ಪ್ರೆಸ್ಸಿಗೆ ಒಂದೆರಡು ವಿಷಯನೂ ಹೇಳ್ತೇವೆ. ಇರಲಿ, ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದೇವೆ. ನಾನೀಗ ಬಂದಿದ್ದೆ ಎಲ್ಲಪ್ಪ ಮಾಡ್ತೇನೆ. ಸಣ್ಣ ಪುಟ್ಟ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಎಷ್ಟಿರ್ತದೆ ಅದಕ್ಕೆ ತಕ್ಕಂತೆ ಅದನ್ನು ಒಳ್ಳೆ ಹುದ್ದೆ ಕೊಡಿಸೋದಕ್ಕೆ ದೂಕ್ಬೇಡ್ರಿ. ಮದುವೆ ಆಗ್ಬಿಟ್ಟು 2 ವರ್ಷ ತಂಗಿ ಮಕ್ಕಳ ಮೇಲೆ ಸರ್ ಅಟ್ರಾಸಿಟಿ ಕೇಸ್ ಆಗಿದೆ. ಇವತ್ತು ಅರೆಸ್ಟ್ ಆಗಿಲ್ಲ. ಒಳ್ಳೆ ಕೆಲಸ ಸ್ವಲ್ಪ ಕ್ಯಾಮ್ರಾ ಕೆಳಗೆ ಇಟ್ಕೊಂಡು ನಂಗೆ ಒಂದು ಫೋಟೋ ಬರುತ್ತೆ ಸರ್. ಭಾಸ್ಕರ ಸರ್ ಗ್ರಾಜುಯೇಟು BE ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿ. KNX ಅಲ್ಲಿ ಮಾಡ್ಬೋದು. ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಯಾವುದೇ ಕಾರಣಕ್ಕೆ ಕಾಂಟ್ರಾಕ್ಟ್ ಯಾವ್ದು ಎಕ್ಸೆಪ್ಟ್ ಮಾಡಬೇಕು. ಕಾಂಟ್ರಾಕ್ಟ್ ಕೊಟ್ಟು ಏನು ತೊಂದರೆ ಇಲ್ಲ, ಕಾಯಂ ಕೆಲಸ ಕೊಡಬೇಕು. ನಾನು ಬಿಡೋದಿಲ್ಲ. ಅಲ್ಲಿ ಲೆಟರ್ ಹೋಗಿ ಲೆಟರ್ ಕೊಟ್ಟು ಇದನ್ನು ಮಾಡಬೇಕು ಅಂತ ಹೇಳ್ತೇನೆ. ನೀವು ಯಾವುದೇ ಸಣ್ಣ ಇದಕ್ಕೇನಾದ್ರು ಈ ಕಾಂಟ್ರಾಕ್ಟ್ ಕೊಡ್ತೀವಿ, ನಾಳೆ ನಿಮ್ಮನ್ನ ಇದು ಮಾಡಬೇಕು ಏನಿಲ್ಲ, ಸ್ಯಾರಿ ಕೊಡ್ಬೇಕು. ಇಲ್ಲಾಂದ್ರೆ ಎಂತ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ಬೇಕು. ಮಾಡೋಣ. ಬಿ ಕ್ಯಾಟಗರಿ ಕೇಳಿ, CD ಬೇಡ. CD ಇಲ್ಲ, ಬಿ ಗ್ರಾಜುಯೇಟ್ ಅದೇ ಇಂಜಿನಿಯರಿಂಗ್ ಗ್ರಾಜುಯೇಟ್ ಬಿ ಕ್ಯಾಟಗರಿ ಕ್ಲಾಸ್ 2 ಕ್ಲರ್ಕ್ ಕೆಲಸ ಏನು ಬೇಡ. ಇದು ನನ್ನ ಕಡೆಯಿಂದಮ್ಮ ನಂದು 1 ತಿಂಗಳ ಸಂಬಳವನ್ನು ನಿನಗಾಗಿ ಕೊಡ್ತಾ ಇದ್ದೀನಿ. ನೀವು ಇಟ್ಕೊಡಿ. ನಮಗೆ ಅನ್ಯಾಯ ಆಗಿರೋದು ಎದರಲ್ಲಿ ಪ್ರಾಣ ಕಳ್ಕೊಂಡ. ಯಾದಗಿರಿಯಲ್ಲಿ ಯಾವ ತರ ವರ್ತನೆ ಇದೆ ಅಂತ ಹೇಳಿದ್ರೆ, ನನ್ನ ಪರಶುರಾಮ ನವಾಸ ನನಗೆ ಗೊತ್ತೇ ಹೇಳಿ. ಅವ್ರ ವರ್ತನೆ ಹೆಂಗಿದೆ ಅಂತ ಹೇಳ್ಬೇಕಂದ್ರೆ, ದುಡ್ಡು ಕೊಟ್ಟವರು ಅಲ್ಲಿರ್ಬೇಕು. ಅವ್ರು ದುಡ್ಡು ಕೊಟ್ಟರೆ ಲೆಟರ್ ಕಾರ್ಡ್ ಕೊಡೋರು, ಇಲ್ಲಾಂದ್ರೆ ಇಲ್ಲ. ಪರಶುರಾಮಲ್ಲಿ ಜೈನ್ ಆಗ್ಬಿಟ್ಟು 3 ತಿಂಗಳಾಗಿದೆ. 4 ತಿಂಗಳು MP ಎಲೆಕ್ಷನ್ ಸಲುವಾಗಿ ಟ್ರಾನ್ಸ್ಫರ್ ಆಯ್ತು. ಮತ್ತೆ ತಿರುಗಿ ಬಂದ್ರೆ ಮತ್ತೆ ದುಡ್ಡು ಕೊಡೋದ್ರೆ ಏನಾಗ್ತಾ ಅದು. ಆಮೇಲೆ ದುಡ್ಡು ಕೊಡದೇ ಇರೋ ಪಕ್ಷದಲ್ಲಿ ಮುಂದೆ ಬಂದು ನಿಂತ್ರೆ ನೀನು ದುಡ್ಡು ಕೊಟ್ರೆ ನಿಂದ್ರು, ಮತ್ತೆ ಕೆಳಗೆ ಜಾತಿಯವರು ನಾವು ಮುಂದೆ ನಿಂದಿರ್ಬಾರ್ದು. ಮನ ಇಷ್ಟು ನಂಬಿಕೊಂಡಿದ್ದಾನೆ, ನನ್ನೆದುರಿಗೆ ಬಂದು ಮನೆ ಹತ್ತಿರ ಕಣ್ಣಿರಿಟ್ಟೆ. ನನ್ನ ಎದುರಿಗೆ ಹುಟ್ಟಬೇಕಂತ ನಾವು ಕೇಳ್ತೀವಿ ಎಲ್ಲಾದ್ರು. ಕೇಳಿ, ಮುಂಚಿತವಾಗಿ ಒಂದು ಮಾತು ಹೇಳಿದ್ರೆ ಅವ್ನು ಬೆನ್ನತ್ತಾ ಇಲ್ಲ, ಶಾಸಕರು ಬೆನ್ನತ್ತಾ ಇಲ್ಲ. ಅವ್ರ ಕೆಲಸ ಸಲುವಾಗಿ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋಗ್ಬಿಟ್ಟು ನಾವು ಪ್ರಸಾದ್ ಅಬ್ಬಾಯಿ ಹತ್ರ ನಿಂತ್ಕೊಂಡಿದ್ದೆ. ಅವ್ರ ಲೈನ್ಗೆ 5ನೇ ಮಾಡಿಯಲ್ಲಿ ಅವ್ರ ರೂಮ್ ಇರೋದು MLA ಸಾಹೇಬ್. ಅಲ್ಲಿ ನಿಂತ್ಕೊಂಡು ಅವ್ರು ಮಾತಾಡ್ತಿದ್ರು. ಪರ್ಸನ್ ಫೋನ್ ಮಾಡಿದ್ರೆ, ಇಲ್ಲ ಅವ್ರ ಜೊತೆ ಮಾತಾಡ್ಬೇಡ್ರಿ,
ನಾನು ನನ್ನ ಲೆವೆಲ್ ಮಾಡ್ಕೊಡ್ತೀನಿ ಅಂತಂದ ಅಲ್ಲಿ ರೂಮ್ ಹತ್ರ ಹೋಗಿದ್ರೆ ಮತ್ತೆ ವಾಪಸ್ ಬಂದೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ, ಭಾಸ್ಕರ್ ರಾವ್ ಅಂತ ಹೇಳಿ. ಅದಕ್ಕೆ ನಾವೆಲ್ಲಾನು ನಾನು ಯಾವ್ರನ್ನೇ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅತಿ ಎತ್ತರದಲ್ಲಿ ಕೆಲಸ ಮಾಡಿರೋರು, ಅವ್ರಿಗೆಲ್ಲ ಗೊತ್ತಿದೆ ಏನ್ ಮಾಡಿಸ್ಬೇಕು ಅಂತ. ಅದನ್ನು ನಾವು ಹೋರಾಟ ಮಾಡ್ತೇವೆ. ನಮ್ಮ ಶಶಿಧರ್ ಮುಂದೆ ಬರ್ರಿ. ಈಗ ಅನ್ಯಾಯ ಆದ್ರೆ ಅವ್ರ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಅದಕ್ಕೆ ಅವರನ್ನು ಕೂಡ ನನ್ನ ಜೊತೆಯಲ್ಲಿ ಇವತ್ತು ಬಂದಿದ್ದಾರೆ. ನಾವೆಲ್ಲರೂ ಸೇರಿ ಏನೆಲ್ಲ ಈ ಸಂವಿಧಾನಕ್ಕೆ ಮಾಡ್ಬೋದು, ಈ ಹೆಣ್ಣು ಮಗಳನ್ನ ನಿಮ್ಮನ್ನ ಎಲ್ಲರನ್ನೂ ಕಾಪಾಡ್ತಕ್ಕಂಥ ಕೆಲಸ ಮಾಡ್ಬೋದು, ಅದಕ್ಕೆ ನಾವು ಬಂದಿರೋದು. ಆದ್ರಿಂದ ಯಾರು ಧೈರ್ಯಗೊಂಡಬೇಡಿ, ಆಗಿದ್ದು ಆಗಿದೆ, ಹೋದವರು ಬರೋದಿಲ್ಲ, ಆದ್ರೆ ಅದನ್ನು ನಾವು ಮರೆಯೋಕ್ಕೂ ಆಗೋದಿಲ್ಲ. ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ನಾವೇನು ಕ್ಯಾಮ್ರಾದ ಮುಂದೆ ನಾರಾಯಣ ಸ್ವಾಮಿ ಅವರು ಪರಿಷತ್ ನಾಯಕರು ಸಂಘಾಗಿದ್ದಾರೆ. ಡಿಸಿ ಮತ್ತು SP, DC ಮತ್ತು ಜಿಲ್ಲಾ ಇನ್ಚಾರ್ಜ್ ಮಂತ್ರಿ ಹೆಡ್ ಕ್ವಾರ್ಟರ್ ಯಾದಗಿರಿಯಲ್ಲಿ ಆ ಕಡೆಗೆ ರಾಷ್ಟ್ರೀಯ ಹೆದ್ದಾರಿ 7 ತಾಸು ಬಂದಾಗ್ಯದ, ಒಂದು ಸ್ವಲ್ಪ ಕಡೆ ಬಂದಿಲ್ಲ. ಅಟ್ಲೀಸ್ಟ್ ಒಂದು ಏನಾದ್ರು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಏನಾದ್ರು ಹೇಳ್ಬೇಕಾಗಿ ಜಿಲ್ಲಾ ಇನ್ಚಾರ್ಜ್ ಈಗ ಇರ್ಲಿ, ಇದನ್ನು ನಾವು ಯಾವ ಮಟ್ಟದಲ್ಲಿ ಹೋರಾಟ ಮಾಡಬೇಕೋ ನಾವು ಮಾಡ್ತೇವೆ. ಈಗ ನಾವೆಲ್ಲ ಬಂದಿರೋರು ನೋಡಿ, ಪರಣ್ಣ ಇವರು XML ಅವರು, ಗಂಗಾವತಿ, ಬಸವರಾಜ ಇವರು ನಿಮ್ಮ ಜೊತೆಗೆ ಇರುವಂಥವರು, ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಮ್ಮ ಬಸವರಾಜ್ ಅವರು MP ನಿಂತಿದ್ದವರು, ಈಗ ಅನೇಕ ಮುಖಂಡರುಗಳು ಕೂಡ ಬಂದಿದ್ದಾರೆ. ನಾವೆಲ್ಲರೂ ಪ್ರೆಸ್ಸಿಗೆ ಒಂದೆರಡು ವಿಷಯನೂ ಹೇಳ್ತೇವೆ. ಇರಲಿ, ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇದ್ದೇವೆ. ನಾನೀಗ ಬಂದಿದ್ದೆ ಎಲ್ಲಪ್ಪ ಅಂತ ಮಾಡ್ತೇನೆ. ಸಣ್ಣ ಪುಟ್ಟ ಉದ್ಯೋಗಗಳಿಲ್ಲ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಎಷ್ಟು ಇರ್ತದೆ ಅದಕ್ಕೆ ತಕ್ಕಂತೆ ಅದನ್ನ ಒಳ್ಳೆ ಹುದ್ದೆ ಕಳಿಸೋದು ಪ್ರಯತ್ನ ಮಾಡಿ. ವಿಲ್ ಪವರ್ ದೂಕ್ಬೇಡ್ರಿ. ಮದುವೆ ಆಗ್ಬಿಟ್ಟು 2 ವರ್ಷ ಹೆಸರಿಗೆ ತಾನೇ ತಂಗಿ ಮಕ್ಕಳ ಮೇಲೆ ಇದು ಮಕ್ಕಳ ಮೇಲೆ ಅರೆಸ್ಟ್ ಆಗುತ್ತೆ. ಸರ್, ಅಟ್ರಾಸಿಟಿ ಕೇಸ್ ಆಗಿದೆ. 23 ಅರೆಸ್ಟ್ ಆಗಿಲ್ಲ. ಅರೆಸ್ಟ್ ಆಗಿ 23 ಅರೆಸ್ಟ್ ಆಗಿಲ್ಲ. ಹೊರಗಡೆ ಹೋಗೋಣ. ಕಂಪ್ಲೀಟ್ ಆಗಿಲ್ಲ. ಒಳ್ಳೆ ಕೆಲಸ ಕೊಡ್ತೀವಿ ಸ್ವಲ್ಪ ಕ್ಯಾಮ್ರಾ ಕೆಳಗೆ ಇಟ್ಕೊಂಡು ನಂಗೆ ಒಂದು ಫೋಟೋ ಬರುತ್ತೆ ಸರ್. ಭಾಸ್ಕರ ಸರ್, ಗ್ರಾಜುಯೇಟ್ BE, ಗ್ರಾಜುಯೇಟ್ ಒಳ್ಳೆ ಕೆಲಸ ಕೇಳ್ತಾರೆ. ಒಳ್ಳೆ ಕೆಲಸ ಮಾಡೋಣ. ಯಾವ ಸಬ್ಜೆಕ್ಟ್? KNX ಅಲ್ಲಿ ಮಾಡ್ಬೋದು, ಸ್ಟೇಟ್ ಎಲೆಕ್ಟ್ರಾನಿಕ್ಸ್. ಮತ್ತೆ ಯಾವುದೇ ಕಾರಣಕ್ಕೆ ಕಾಂಟ್ರಾಕ್ಟ್ ಯಾವ್ದು ಎಕ್ಸೆಪ್ಟ್ ಮಾಡಬೇಕು? ಕಾಂಟ್ರಾಕ್ಟ್ ಕೊಟ್ಟು ಏನು ತೊಂದರೆ ಇಲ್ಲ, ಕಾಯಂ ಕೆಲಸ ಕೊಡಬೇಕು. ನಾನು ಬಿಡೋದಿಲ್ಲ. ಅಲ್ಲಿ ಲೆಟರ್ ಹೋಗಿ ಲೆಟರ್ ಕೊಟ್ಟು ಇದನ್ನ ಮಾಡಬೇಕು ಅಂತ ಹೇಳ್ತೇನೆ. ನೀವು ಯಾವುದೇ ಸಣ್ಣ ಇದಕ್ಕೇನಾದ್ರು ಈ ಕಾಂಟ್ರಾಕ್ಟ್ ಕೊಡ್ತೀವಿ, ನಾಳೆ ನಿಮ್ಮನ್ನ ಇದು ಮಾಡ್ತೀವಿ, ಏನಿಲ್ಲ, ಸ್ಯಾರಿ ಕೊಡ್ಬೇಕು. ಇಲ್ಲ ಅಂದ್ರೆ ಎಂತ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ಬೇಕು, ಮಾಡೋಣ. ಬಿ ಕ್ಯಾಟಗರಿ ಕೇಳಿ, CD ಬೇಡ. CD ಇಲ್ಲ, ಬಿ ಗ್ರಾಜುಯೇಟ್, ಅದೇ ಇಂಜಿನಿಯರಿಂಗ್ ಗ್ರಾಜುಯೇಟ್, ಬಿ ಕ್ಯಾಟಗರಿ ಕ್ಲಾಸ್ 2 ಕ್ಲರ್ಕ್ ಕೆಲಸ ಏನು ಬೇಡ. ಇದು ನನ್ನ ಕಡೆಯಿಂದಮ್ಮ, ನಂದು 1 ತಿಂಗಳ ಸಂಬಳವನ್ನ ನಿನಗಾಗಿ ಕೊಡ್ತಾ ಇದ್ದೇನೆ, ನೀವು ಇಟ್ಕೊಳ್ಳಿ. ಅಂದ್ರೆ ನಮಗೆ ಅನ್ಯಾಯ ಆಗಿರೋದು ಎದರಲ್ಲಿ